ಹಾಯ್, ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಅವಲಕ್ಕಿಯಿಂದ ತುಂಬ ಸೊಗಸಾದಂತಹ ತಿಂಡಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನೋಡಿ, ಇಲ್ಲಿ ನಾನು ಅವಲಕ್ಕಿನ 1 ಕಪ್ ಹಾಕ್ಕೊಂಡೆ. ಹಾಗೆ 2 ಕಪ್ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲಿಗೆ. ಇದಕ್ಕೆ ನೀರನ್ನು ಹಾಕಿಬಿಟ್ಟು ಒಂದು 2ರಿಂದ 3 ಸಲ ಕ್ಲೀನಾಗಿ ತೊಳ್ಕೊಬೇಕು. ಇದರಲ್ಲಿ ತುಂಬ ಧೂಳೆಲ್ಲ ಇರುತ್ತೆ, ಕೊಳೆ ನೋಡಿ ಈ ರೀತಿ ಇರುತ್ತೆ. ನಾನು ಒಂದು 3 ಸಲ ಈ ಅವಲಕ್ಕಿನ ಇವಾಗ ತೊಳ್ಕೊಳ್ತೀನಿ. ನೋಡಿ, ಈಗ ತೊಳೆದಾಗಿದೆ. ಇದು ಮುಳುಗುವಷ್ಟು ಪೂರ್ತಿಯಾಗಿ ನೀರನ್ನು ಹಾಕಿಬಿಟ್ಟು ಇಟ್ಬಿಡಬೇಕು. ಸ್ವಲ್ಪ ಜಾಸ್ತಿನೇ ನೀರು ಹಾಕಿಟ್ರೆ ಒಳ್ಳೆಯದು. ಈಗ ಮೆಜರ್ಮೆಂಟ್ ಕಪ್ಸ್ ತಗೊಂಡಿದ್ದೀನಿ ನೋಡಿ. ಕೆಳಗಿಂದು 1 ಕಪ್ಪು, ಮೇಲ್ಗಡೆದು ಅರ್ಧ ಕಪ್ಪಿನಲ್ಲಿ ನಾನು ರವೆ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ವ, ಆ ಥರ ರವೆನ ಹಾಕ್ಕೊಳ್ತಾ ಇದ್ದೀನಿ. ಬೆಂಗಳೂರು ರವೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು. ಅದೇ ಅರ್ಧ ಕಪ್ಪಿನಲ್ಲಿ ನಾನಿವಾಗ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಸಿಹಿ ಮೊಸರು ತೊಗೊಂಡಿದ್ದೀನಿ, ತುಂಬ ಹುಳಿ ಇಲ್ಲ ಮೊಸರು. ಎರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಹಾಗೂ ಮೊಸರು ಎರಡನ್ನು ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಅವಲಕ್ಕಿ ನೆನೆಯೋವರೆಗೆ ಎರಡನ್ನೂ ಕೂಡ ಹಾಗೆ ಇಡಬೇಕು. ಇದು ಕೂಡ ಅಷ್ಟರೊಳಗೆ ನೆನ್ಕೊಳ್ಳುತ್ತೆ. ರವೆ ಎಲ್ಲ ಕ್ಲೀನಾಗಿ ಅವಲಕ್ಕಿ ನೆನೆಯೋವರೆಗೆ ಇರಬೇಕು. ಈಗ ನೋಡಿ, ಅವಲಕ್ಕಿ ಚೆನ್ನಾಗಿ ನೆಂದಿದೆ, ಮೆತ್ತಗೆ ನೋಡಿ ಈ ರೀತಿ ನೆಂದಿದೆ. ಇದನ್ನು ಕ್ಲೀನಾಗಿ ಹಿಂಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ನಾನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ತಟ್ಟೆಗೆ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಹಿಂಡಿ ಹಾಕ್ಕೋಬೇಕು ಮಾತ್ರ. ನೀರು ಸ್ವಲ್ಪನೂ ಇರಬಾರ್ದು. ಅವಲಕ್ಕಿ ಉಪ್ಪಿಟ್ಟಿಗೆಲ್ಲ ಹಿಂಡ್ಕೊಳ್ತೀವಲ್ವ, ಅದೇ ರೀತಿಯಾಗಿ ಹಿಂಡ್ಕೊಂಡ್ಬಿಟ್ಟು ಆ ತಟ್ಟೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಆ ಸಮಯದಲ್ಲೇ ರವೆ ನೋಡಿ ಮೆತ್ತಗಾಗಿದೆ, ಮೊಸರಿನ ಜೊತೆ ಸೇರಿಕೊಂಡು ಮೊಸರಿನ ಜೊತೆ ನೆಂದುಬಿಟ್ಟು ಇವಾಗ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಅವಲಕ್ಕಿಗೆ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ಹಾಗೂ ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಕಾಯಿ ತುರಿನ ಹಾಕಿದ್ದೀನಿ. ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಹದವಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಅವಲಕ್ಕಿ ಏನು ತುಂಬ ನುಣ್ಣಗಾಗೋದಿಲ್ಲ, ಹಾಗೆ ಸ್ವಲ್ಪ ಕೈಗೆ ಸಿಗುತ್ತೆ. ಹಾಗೆ ಇದ್ದರೂ ಏನೂ ಆಗೋದಿಲ್ಲ. ಒಟ್ಟಿನಲ್ಲಿ ಕ್ಲೀನಾಗಿ ಪ್ರೆಸ್ ಮಾಡಿ ಆದಷ್ಟು ಕಿವುಚ್ಬಿಟ್ಟು ಇದನ್ನು ಮಿಕ್ಸ್ ಮಾಡೋದು ಒಳ್ಳೆಯದು. ಇವಾಗ ನೋಡಿ, ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಉಂಡೆ ಮಾಡಿಕೊಂಡು ಚಿಕ್ಕದಾಗಿ ಇಡ್ಲಿ ಥರ ನೋಡಿ ಈ ರೀತಿ ತಟ್ಟಿಬಿಟ್ಟು ಒಂದು ಪ್ಲೇಟ್ಗೆ, ಇಡ್ಲಿ ಪ್ಲೇಟ್ ಅದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲದನ್ನು ಕೂಡ ನಾನು ಅದೇ ರೀತಿ ಮಾಡ್ಕೊಳ್ತೀನಿ. ನಾನು ಈ ರೀತಿ ಮಾಡ್ತಾ ಇದ್ದೀನಲ್ವ ಚಿಕ್ಕದಾಗಿ, ಇದೊಂದು 40ರಿಂದ 45 ಆಗುತ್ತೆ. ನಾನು ತೊಗೊಂಡಿರೋ ಅವಲಕ್ಕಿ ಹಾಗೂ ರವೆ ಮಿಶ್ರಣ 2ರಿಂದ ಒಂದು 45 ಈ ರೀತಿ ಚಿಕ್ಕ ಇಡ್ಲಿಗಳಾಗುತ್ತೆ. ಇಡ್ಲಿ ಅಂತ ಕರಿಬೋದು ಅಥವಾ ಏನಂತ ಕರಿಬೋದು, ನೀವೇ ಇದಕ್ಕೆ ಒಂದು ಹೆಸರಿಡಿ ನೋಡೋಣ. ಹೆಸರಿಟ್ಬಿಟ್ಟು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ತಿಂಡಿ ಮಾತ್ರ, ಅವಲಕ್ಕಿ ತಿಂಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನಿವಾಗ ಇಡ್ಲಿ ತಟ್ಟೆಗಳಿಗೆ ಎಲ್ಲದಕ್ಕೂ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲದನ್ನು ಇಡ್ಲಿ ಸ್ಟ್ಯಾಂಡ್ಗೆ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಕ್ಲೀನಾಗಿ ಜೋಡಿಸ್ಕೋಬೇಕು. ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ತಿಂಡಿ. ನೋಡಿ, ಇನ್ನೊಂದು ಪ್ಲೇಟ್ ಇದೆ, ಅದನ್ನು ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಮಾಮೂಲಿ ನಾವು ಇಡ್ಲಿ ತಪ್ಪಲಿಯಲ್ಲಿ ಇದನ್ನು ಬೇಯಿಸ್ಕೋಬೋದು, ಇಲ್ಲಾಂದರೆ ಕುಕ್ಕರ್ನಲ್ಲಿ ಕೂಡ ನಾವು ಇಟ್ಬಿಟ್ಟು ವೆಯ್ಟ್ ಹಾಕಬಾರ್ದು, ಹಾಗೆ ಬೇಯಿಸ್ಕೋಬೇಕು. ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಈ ರೀತಿ ಇಡ್ಲಿ ತಟ್ಟೆ ಇರುತ್ತಲ್ವ, ಇದರಲ್ಲಿ ಕೂಡ ನಾವು ಬೇಯಿಸ್ಕೋಬೋದು. ಒಂದೊಂದು ಬಟ್ಲಿಗೆ ನಾವು 4 ಬೇಕಾದರೆ ಇಟ್ಬಿಟ್ಟು ನಾವು ಇದನ್ನು ಬೇಯಿಸ್ಕೋಬೋದು. ಇದನ್ನು ಕೂಡ ಇಡ್ಲಿ ತಪ್ಪಲಿಲಿಟ್ಟು ಬೇಯಿಸ್ಕೋಬೋದು. ಇಡ್ಲಿ ತಪ್ಪಲಿನ ಬಿಸಿಗೆ ಇಟ್ಟಿದ್ದೀನಿ ನೋಡಿ, ಕೆಳಗಡೆ ನೀರು ಹಾಕಿದ್ದೀನಿ. ಅದ್ರ ಮೇಲೆ ಈ ರೀತಿ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ನಾನು ಇಡ್ಲಿ ಸ್ಟ್ಯಾಂಡ್ನ ಇಡ್ತಾ ಇದ್ದೀನಿ. ಇನ್ನೊಂದು ಥರ ಬೇರೆ ಥರ ಇಡ್ಲಿ ತಪ್ಪಲಿ ಇರುತ್ತಲ್ವ, ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು, ಇಲ್ಲಾಂದರೆ ಕುಕ್ಕರ್ನಲ್ಲಿ ಇಟ್ಟು ಕೂಡ ಮಾಡ್ಕೋಬೋದು. ಒಟ್ಟಿನಲ್ಲಿ ಹಬೆಯಲ್ಲಿ ಇದನ್ನು ಬೇಯಿಸ್ಕೋಬೇಕು ಅಷ್ಟೇ. ಇವಾಗ ಇದನ್ನು 15 ನಿಮಿಷ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಬಿಡಬೇಕು. 15 ನಿಮಿಷ ಬೆಂದಿದೆ ನೋಡಿ, ಕರೆಕ್ಟಾಗಿ ಬೆಂದಿರುತ್ತಿದ್ದು. ಇವಾಗ ಇದನ್ನು ತೆಕ್ಕೊಳ್ತೀನಿ. ಇದನ್ನು ಇಡ್ಲಿ ತಪ್ಪಲಿಯಿಂದ ತೆಕ್ಕೊಳ್ತಾ ಇದ್ದೀನಿ ನೋಡಿ.
ಎಲ್ಲ ತೆಗಿತೀನಿ ಇವಾಗ. ತಟ್ಟೆಗಳೆಲ್ಲ ಕರೆಕ್ಟಾಗಿದೆ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಒಂದು ಕೂಡ ಒಡ್ಕೊಳ್ಳೋದಿಲ್ಲ, ಏನೂ ಆಗೋಲ್ಲ, ಕ್ಲೀನಾಗಿ ಬರುತ್ತಿದ್ದು. ತುಂಬ ಚೆನ್ನಾಗಿರುತ್ತೆ. ಮಾಡೋದಕ್ಕೂ ಒಂಥರ ಈಸಿ ಅನಿಸುತ್ತೆ, ತಿನ್ನೋದಕ್ಕೆ ಕೂಡ ಅಷ್ಟೊಂದು ರುಚಿಯಾಗಿರುತ್ತಿದ್ದು. ಸ್ವಲ್ಪ ತಣ್ಣಗಾಗಲಿ, ಕೈ ಸುಡ್ತಾ ಇದೆ. ಸ್ವಲ್ಪ ತಣ್ಣಗಾದ ನಂತರ ನಾನು ಇದನ್ನೆಲ್ಲ ತೆಕ್ಕೊಳ್ತೀನಿ. ಈಗ ಒಂಚೂರು ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾಗಿದೆ ನೋಡಿ, ಎಷ್ಟು ಈಸಿಯಾಗಿ ಬರುತ್ತೆ. ಯಾವ ಸ್ಪೂನು ಬೇಡ, ಏನು ಬೇಡ ತೆಗೆಯೋದಕ್ಕೆ, ನೀರು ಹಾಕೋದು ಬೇಡ, ಏನೇನು ಬೇಡ. ತುಂಬ ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ಇದು ಅವಲಕ್ಕಿ ಹಾಗೂ ರವೆ ಮೊಸರು ಎಲ್ಲ ಹಾಕಿರೋದ್ರಿಂದ ತುಂಬ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ, ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕನೂ ಆರಾಮಾಗಿ ತಿನ್ಕೋಬೋದು. ಲಂಚ್ ಬಾಕ್ಸಿಗೂ ಕೂಡ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಬೇಕಾದರೂ ತಿನ್ಬೋದು. ಇನ್ನೂ ಸ್ವಲ್ಪ ನಮಗೆ ಎಕ್ಸ್ಟ್ರಾ ರುಚಿ ಬೇಕು ಅಂದರೆ ಇವಾಗ ಮಾಡ್ತಾಯಿದ್ದೀನಿ ನೋಡಿ. ಒಂದು 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ. ಹಸಿರು ಮೆಣಸಿನ್ಕಾಯಿ, ಒಂದೇ ಒಂದು ಕೆಂಪು ಮೆಣಸಿನ್ಕಾಯಿ ಇತ್ತು, ಅದನ್ನು ಕೂಡ ಹೆಚ್ಕೊಂಡಿದ್ದೀನಿ ನೋಡಿ. ಹಸಿರು ಮೆಣಸಿನ್ಕಾಯಿ ಒಂದು 2ರಿಂದ 3 ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮಕ್ಕಳಿದ್ದರೆ ಬೇಕಾದರೆ ನೀವು ಹಸಿರು ಮೆಣಸಿನ್ಕಾಯಿನ ಹಾಕದೇ ಇದ್ದರೂ ನಡೆಯುತ್ತೆ. ಹಾಕ್ಕೊಂಡ್ರೆ ಖಾರವಾಗಿ ಏನೋ ಒಂಥರ ತುಪ್ಪ ಬೆಣ್ಣೆ ಜೊತೆ ಹಾಗೆ ತಿಂದ್ಬಿಡ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಆಗುತ್ತೆ ಅಷ್ಟೇ. ಇವಾಗ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಎಳ್ಳು ಕೂಡ ಕೆಲವರು ಉಪಯೋಗಿಸೋದೇ ಇಲ್ಲ ಎಳ್ಳನ್ನು, ಅಂಥವರು ಉಪಯೋಗಿಸದೇ ಇದ್ದರೂ ಪರವಾಗಿಲ್ಲ, ಹಾಗೆ ಮಾಡ್ಕೋಬೋದು. ಎಳ್ಳು ಇಲ್ಲದೆ ಕೂಡ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಥರನೂ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಈ ತಿಂಡಿ. ಇವಾಗ ಎಳ್ಳು ಸ್ವಲ್ಪ ಪಟ ಸಿಡಿದ ನಂತರ ನಾನು ಮಾಡ್ಕೊಂಡಿದ್ನಲ್ವ ಈ ಅವಲಕ್ಕಿ ಪುಟ್ಟು ಇಡ್ಲಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಕ್ಕೊಂಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡೋದಕ್ಕೂ ಚೆಂದ, ತಿನ್ನೋದಕ್ಕೂ ಅಷ್ಟೇ ಚೆಂದ. ಆಮೇಲೆ ತುಂಬ ಡಿಫ್ರೆಂಟ್ ತಿಂಡಿ ಇದು, ಅಪರೂಪವಾದ ತಿಂಡಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತುಂಬ ಖುಷಿಯಾಗಿರುತ್ತೆ ಈ ತಿಂಡಿ ತಿನ್ನೋದಕ್ಕೆ. ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ ಬಿಡಿ, ಈ ರೀತಿ ಎಲ್ಲ ಮಾಡಿಕೊಟ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿದ್ದರೆ ಸ್ವಲ್ಪ ಮೆಣಸಿನ್ಕಾಯಿ ಬೇಕಾದ್ರೆ ನೀವು ಅವಾಯ್ಡ್ ಮಾಡ್ಕೋಬೋದು. ಇವಾಗ ನೋಡಿ ಎಲ್ಲ ಒಂದು ತಟ್ಟೆಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ ಇಡ್ಲಿ. ಇದ್ರ ಜೊತೆಗೆ ಒಂದು ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ನಾನು, ತುಂಬ ಟೇಸ್ಟಿಯಾದಂತಹ ಚಟ್ನಿ ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ನೋಡ್ಕೊಳ್ಳೋಣ. ಅದಕ್ಕೋಸ್ಕರ ಚಟ್ನಿ ಮಾಡೋದಕ್ಕೋಸ್ಕರ ನಾನು ಒಂದು ಪಾನ್ನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ 5ರಿಂದ 6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಮೆಣಸಿನ್ಕಾಯಿನ. 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ, ಒಂದು ಅರ್ಧ ಇಂಚಿನಷ್ಟು ಶುಂಠಿನ ಕಟ್ ಮಾಡಿಬಿಟ್ಟು ರೀತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ. ಮೆಣಸಿನ್ಕಾಯಿ ಎಲ್ಲ ಬಿಳಿ ಆಯ್ತಲ್ವ, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ನಾನು ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಎಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈ ರೀತಿಯಾಗಿ ನೋಡಿ. ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಬಾಡಿದ ಥರ ಆಗುತ್ತೆ, ಅಲ್ಲಿ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಚಟ್ನಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತಿದ್ದು. ಈ ರೀತಿ ಅವಲಕ್ಕಿಲಿ ಪುಟ್ಟು ಇಡ್ಲಿ ಮಾಡಿಬಿಟ್ಟು ಈ ರೀತಿಯಾಗಿ ನಾವು ಚಟ್ನಿ ಮಾಡ್ಕೊಂಡ್ರಂತೂ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ, ಅಷ್ಟೊಂದು ಚೆನ್ನಾಗಿರುತ್ತೆ. ಇವಾಗೆಲ್ಲ ಬಾಡಿದೆ ನೋಡಿ. ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ತಣ್ಣಗಾಗೋದಕ್ಕೆ ಅದನ್ನು ಬಿಟ್ಬಿಟ್ಟಿದ್ದೀನಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ. 1 ಕಪ್ಪಿನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಕಡಲೆ ಒಂದು 2 ಟೇಬಲ್ ಸ್ಪೂನ್ನಷ್ಟು, ಬೆಳ್ಳುಳ್ಳಿ ಒಂದು 8ರಿಂದ 10 ಎಸಳನ್ನು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ನಾನು ಎಲ್ಲ ಫ್ರೈ ಮಾಡ್ಕೊಂಡಲ್ವ ಮೆಣಸಿನ್ಕಾಯಿ, ಕರಿಬೇವು ಇದೆಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, ಸಾಕಾಗತ್ತೆ ಅಷ್ಟು. ಇದಕ್ಕೆ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕು. ರುಬ್ಬಿದ್ದೀನಿ ನೋಡಿ, ನುಣ್ಣಗೆ ಇದನ್ನು ರುಬ್ಬಿದ್ದೀನಿ ನೋಡಿ. ಈ ರೀತಿ ಪುಟ್ಟು ಇಡ್ಲಿ ಅಥವಾ ದೋಸೆ ಯಾವುದಕ್ಕಾದ್ರೂ ಈ ರೀತಿ ನುಣ್ಣಗೆ ರುಬ್ದಾಗಲೇ ಚಟ್ನಿ ಟೇಸ್ಟು ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿದು, ಖಂಡಿತ ಟ್ರೈ ಮಾಡಿ. ನಾನು ನೋಡಿ ಈ ರೀತಿ ಅವಲಕ್ಕಿ ಇಡ್ಲಿಗೆ ಈ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ, 2 ಕಾಂಬಿನೇಷನ್ನು
ಟೇಸ್ಟು ಸೂಪರಾಗಿರುತ್ತೆ. ಈ ಚಟ್ನಿಗೆ ಬೇಕಾದ್ರೆ ನೀವು ಒಗ್ಗರಣೆ ಕೂಡ ಹಾಕ್ಕೋಬೋದು. ನಾನಾದರೆ ಇಲ್ಲಿ ಒಗ್ಗರಣೆ ಹಾಕಿಲ್ಲ. ಹಾಗೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಸರ್ವ್ ಮಾಡಿದ್ದೀನಿ ನೋಡಿ. ನಿಮ್ಗೆ ಇಷ್ಟ ಆಯಿತಾ ಈ ರೀತಿ ಅವಲಕ್ಕಿ ತಿಂಡಿ ಹಾಗೂ ಚಟ್ನಿ? ಖಂಡಿತವಾಗಿ ಇಷ್ಟ ಆಗಿದೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೂ ಇದಕ್ಕೊಂದು ಹೆಸರಿಡಿ ನೀವು. ಈ ಅವಲಕ್ಕಿ ಪುಟ್ಟಿ ಇಡ್ಲಿ ಇದೆಯಲ್ಲ, ಇದಕ್ಕೇನಾದರೂ ನಿಮಗೆ ತುಂಬ ಫೇವರ್ ಆಗಿರೋ ಒಂದು ಹೆಸರಿದ್ದರೆ ಇಡಿ, ಅದನ್ನು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ನಿಮಗೆಲ್ಲ ನಾನು ಮಾಡಿರೋ ಇವತ್ತಿನ ತಿಂಡಿ ಅವಲಕ್ಕಿ ತಿಂಡಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.